ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಯದ್ಭಾವಂ ತದ್ಭವತಿ, ಆನಂದದ ಸಮಯ. ಏಕೆಂದರೆ ನಾವು 6 ಊರುಗಳಲ್ಲಿ ತೆಗೆದಂತಹ ಬ್ರಹ್ಮರಥೋತ್ಸವದಲ್ಲಿ ಬಹಳ ಅದ್ಭುತವಾದ 2 ಕಾರ್ಯಕ್ರಮಗಳನ್ನ, ಎಲ್ಲರೂ ಮೆಚ್ಚಿದಂತಹ ಕಾರ್ಯಕ್ರಮವನ್ನ ನಾವು ಈಗ ನಿಮಗೆ ತೋರಿಸುತ್ತಾ ಇದ್ದೇವೆ. ಹಾಸನ ಜಿಲ್ಲಾ ಮಾದಿಹಳ್ಳಿ ಬ್ರಹ್ಮರಥೋತ್ಸವದಲ್ಲಿ ಅದ್ಭುತವಾದಂತಹ 3 ಕಾರ್ಯಕ್ರಮವನ್ನು ನಾವು ಕಂಡೆವು. ಅಲ್ಲಿ ಎಂಥ ಅದ್ಭುತ ಕಾರ್ಯಕ್ರಮವೆಂದರೆ ಗರುಡೋತ್ಸವ. ಅಂದರೆ ಬೇಲೂರಿನಲ್ಲಿ ಇರ್ತಕ್ಕಂಥ ಗರುಡ ದೇವರು ಮೊದಲನೆಯವರು, 2ನೇ ಗರುಡ ದೇವರು ಎಂದರೆ ಮಾದಿಹಳ್ಳಿಯಲ್ಲಿ ಮಾತ್ರ. ಮಾದಿಹಳ್ಳಿಯಲ್ಲಿ ಹಾಸನ ಜಿಲ್ಲೆಯಲ್ಲೇ ಅದ್ಭುತವಾದ ಗರುಡೋತ್ಸವ ಎಂದು ಮಾಡುತ್ತಾರೆ. 1. 2ನೇದಾಗಿ ಅಲ್ಲಿ ಸೂರ್ಯಮಂಡಲೋತ್ಸವದ ಸಮಯದಲ್ಲಿ ಭಗವಂತನನ್ನು ಹೆಗಲ ಮೇಲೆ ಎತ್ತಿಕೊಂಡು ಊರು ಸುತ್ತ ಮೆರವಣಿಗೆಯನ್ನು ಮಾಡಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಅದ್ಭುತವಾದ ಒಂದು ಚಿತ್ರೀಕರಣ. 3ನೇದು ಎಲ್ಲ ಅಷ್ಟಗ್ರಾಮಲ್ಲಿರ್ತಕ್ಕಂಥ ಬೇಕರಿಯವರು ಗರುಡೋತ್ಸವವನ್ನು ಮಾಡಿಸುತ್ತಾರೆ. ಅದು ಸಹ ಅದ್ಭುತವಾಗಿ ಎಲ್ಲ ಬೇಕರಿಯವರು ಸೇರಿ ಮಾಡಿರುವ ಗರುಡೋತ್ಸವ ಬಹಳ ಅದ್ಭುತವಾಗಿದೆ. 2 ಕಣ್ಣುಗಳಲ್ಲಿ ನೋಡಲು ಸಾಧ್ಯವೇ ಇಲ್ಲ, ನೋಡಲು ಸಾಧ್ಯವೇ ಇಲ್ಲ, ಕೇಳಲು ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಹಾಸನ ಜಿಲ್ಲಾ ಮಾದಿಹಳ್ಳಿ ಬ್ರಹ್ಮರಥೋತ್ಸವಕ್ಕೆ ಹೋದಾಗ, ನಾವು ವಿಡಿಯೋ ಮಾಡಲು ಬಂದಾಗ ಅಲ್ಲಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ಎಲ್ಲರೂ ನಮ್ಮನ್ನು ಸ್ವಾಗತಿಸಿ ನಮಗೆ ಸಣ್ಣ ಪುಟ್ಟ ವಿಡಿಯೋವನ್ನು ಮಾಡಲು ಬಹಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾವು ಹೇಳುತ್ತೇವೆ, ಯದ್ಭಾವಂ ತದ್ಭವತಿ. ಇದು ಆನಂದದ ಸಮಯ. ನಿಮ್ಮ ಪ್ರೀತಿಗೆ ಚಿರಋಣಿ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ ಕಡೆಯವರಿಂದ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಬನ್ನಿ, ಹಾಗಾದರೆ ಮಾದಿಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸೂಕ್ಷ್ಮವಾಗಿ ನೋಡಿ ಆನಂದಿಸೋಣ. ರಥೋತ್ಸವ ನಡೆಯುತ್ತದೆ. ನಡೆಯುವುದರಲ್ಲಿ 3 ವಿಶೇಷವಾದ ಭಾಗವನ್ನು ನಾವು ಕಂಡಾಗ ನಮಗೆ ಆನಂದವಾಯಿತು ಎಂದು ನಾವು ತೋರಿಸಿದ್ದೇವೆ. ನಿಮ್ಮ ಮನೆಯಲ್ಲಿ ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವವರಿಗೆ ನೋಡಲಿ ಎಂಬುವ ಕಾರ್ಯಕ್ರಮ ಹಾಕಿದ್ದೇವೆ. ನೋಡಿ ಧನ್ಯರಾಗಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಮಾದಿಹಳ್ಳಿ ಗ್ರಾಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರಮ್ಮ. ತಮ್ಮ ಹೆಸರು? ಉಷಾ. ತಾವಿರೋ ಸ್ಥಳ? ರಾಮನಗರಲ್ಲಿದ್ದೀರಿ. ನೀವು ನಮ್ಮನ್ನು ನೋಡಿ ನೀವು ಯೂಟ್ಯೂಬ್ ಮಾಮ ಅಲ್ವೇ ಅಂತ ಕೇಳಿದ್ರಿ, ಹೌದಾ? ಭಾಳ ಸಂತೋಷ ಆಯಿತು. ನಮ್ಮ ಯೂಟ್ಯೂಬ್ನಲ್ಲಿ ನಮ್ಮ ವಿಡಿಯೋ ನೋಡಿದ್ದೀರಾ? ನೀವು ಹೇಳಿದ್ರಿ ನಾವು ಇಲಿವಾಲದಲ್ಲಿದ್ದೀವಿ, ಇಲಿವಾಲದ ದೇವಸ್ಥಾನಕ್ಕೆ ನಾವು ಹೋಗೋಕ್ಕಾಗಲಿಲ್ಲ, ಆದರೆ ನೀವು ತೆಗೆದಿರ್ತಕ್ಕಂಥ ಕಾರ್ಯಕ್ರಮ ನಾವು ನೋಡಿದ್ದೀವಿ ಅಂತಂದ್ರಿ. ಅದನ್ನು ಕೇಳಿ ಬಹಳ ಸಂತೋಷ ಆಯಿತು. ನೀವು ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆ ಏನನ್ಸುತ್ತು? ತುಂಬ ಖುಷಿ ಆಯಿತು. ಏಕೆಂದರೆ ಹೋಗದೇ ಇದ್ದವರು, ವಯಸ್ಸಾದವರು, ಕೈಲಾಗದೇ ಇದ್ದವರೆಲ್ಲ ನೋಡ್ಬೋದು. ಅಟ್ಲೀಸ್ಟ್ ಅದೆಲ್ಲ ನೋಡಿ ಖುಷಿ ಆಗುತ್ತೆ ತುಂಬ. ದೇವರಿಗೆಲ್ಲ ನಮ್ಮ ಪ್ರಿಯ ವೀಕ್ಷಕರು ಇರ್ತಾರೆ, ಯೂಟ್ಯೂಬನ್ನೇ ನೋಡ್ತಾ ಇರ್ತಾರೆ ವಿದೇಶದಲ್ಲೆಲ್ಲ. ಅವ್ರಿಗೆ ಏನು ಹೇಳ್ತೀರಿ? ತುಂಬ ಹೇಳಿ ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ವಿದೇಶದವ್ರಿಗೆ ಏನು ಹೇಳ್ತೀವಿ? ವಿದೇಶದಲ್ಲಿ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ ನೀವು? ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡ್ಬೋದು. ಎಲ್ಲ ಬರೋಕ್ಕಾಗದೇ ಇದ್ದವರೆಲ್ಲ ದೇವಸ್ಥಾನದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಆನಂದವಾಯಿತು? ತುಂಬ ಖುಷಿ ಆಯ್ತು ಮಾಮ. ಇಷ್ಟು ಮಾತುಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳಮ್ಮ. ಥ್ಯಾಂಕ್ ಯು.
ಮಾಮ ಅವರಿಗೆ, ವಾದ್ಯಾರ ಮಾಮ ಅವರಿಗೆ ಸೂರ್ಯಮಂಡಲೋತ್ಸವ, ತಮ್ಮ ಮನೆ ಸೂರ್ಯಮಂಡಲೋತ್ಸವ. ಭಗವಂತ ತಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದ್ದಾನೆ. ತಾವು ಆನಂದದಿಂದ ಭಗವಂತನನ್ನ ಸ್ವಾಗತಿಸುತ್ತಿದ್ದೀರಿ. ಧನ್ಯವಾದಗಳು, ಧನ್ಯವಾದಗಳು. ಮಂಡಲೋತ್ಸವ ಭಗವಂತ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಆದ ನಂತರ ದೇವಸ್ಥಾನಕ್ಕೆ ಕರೆತರುತ್ತಾರೆ. ಬನ್ನಿ ಹೋಗೋಣ.
राज पशु नेवावरंदे ध्यानंदा चाशे एवावरंदे साम नवा यशमन्नो यज्ञाम यतिरण्यं तात्मोक्तामदानाम येनेद्रासर बाबर नारावरंदे ज्ञानावरतिर्वण्णादं देवनरयं कालारोदरो इतर ब्रह्मण्यर्मा कालारिमें कंगेयं कालियं कडलं कालारहं नाम गोरिदं निलमे अनकुടി ಶಿರಪ್ಪಾರಿ ಪಟ್ಬಿಟ್ಟು ಇದೆಲ್ಲ ಕಾಪಿ ಇತ್ತು ಶಾಶ್ವತ ಪಾರಾಯಣ ಜಾತ್ರೆ ಆಯ್ತು ಎಲ್ಲ ಕೈದಿಲ್ಲ ಪಾರಾಯಣ ಆದ್ಮೇಲೆ ಎಲ್ಲರಿಗೂ ತೀರ್ತು ಬಂದೆ ಹಾಸನ ಜಿಲ್ಲೆ ದೊಡ್ಡ ಮಾದಿಹಳ್ಳಿಯಲ್ಲಿ ಸೂರ್ಯಮಂಡಲೋತ್ಸವದ ಸಮಯದಲ್ಲಿ ಮಾದಿಹಳ್ಳಿಯ ಯುವಕ ಸೈನ್ಯ ಎಲ್ಲರೂ ಸೇರಿ ಭಗವಂತನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ತಂದು ಗೋವಿಂದ ಗೋವಿಂದ ಎಂದು ಆನಂದಪಟ್ಟ ಸಮಯವನ್ನು ನೀವು ನೋಡಿದಾಗ ನಿಮ್ಮ ಮನೆಯಲ್ಲಿ ಕೂತು ನೀವು ಗೋವಿಂದ ಗೋವಿಂದ ಎಂದು ಏಕೆ ಹೇಳಬಾರದು? ಬನ್ನಿ ಹಾಗಾದರೆ ನೋಡೋಣ. ಈ ಕಡೆ ನೋಡಿ, ಒಂದೇ ಒಂದು ಸೆಕೆಂಡ್. ಹಗೇರಿ 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 ಯುವಕರ ಸೈನ್ಯ ಮಾದಿಹಳ್ಳಿಯವರು ಎಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮ ಊರಿನಲ್ಲೂ ಸಹ ಹೀಗೆ ಎಲ್ಲರೂ ಸೇರಿ ಯುವಕರು ಮಾಡಿದರೆ ಎಷ್ಟು ಆನಂದ ಆನಂದ ಆನಂದ. ಬನ್ನಿ, ನಮ್ಮ ಒಂದು ಪುಟ್ಟ ವಿಡಿಯೋಗೆ ನೀವೆಲ್ಲರೂ ಸಹಕರಿಸಿದ್ದಕ್ಕೆ ನಿಮ್ಮ ಮಾದಿಹಳ್ಳಿಯವರಿಗೆ ಗ್ರಾಮಸ್ಥರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದಲ್ಲಿ ಸೂರ್ಯಮಂಡಲೋತ್ಸವ ರಾಜಬೀದಿಯಲ್ಲಿ ಮೆರವಣಿಗೆ ಬಂದಾಗ ನಾವು ತೆಗೆದಂತಹ ಚಿತ್ರೀಕರಣದಲ್ಲಿ ನಮ್ಮ ಪೂಜ್ಯ ಅರ್ಚಕರಾದಂತಹ ಸ್ವಾಮಿಗಳು ಇದ್ದಾರೆ. ತಮ್ಮ ಹೆಸರು? ಶ್ರೀವತ್ಸ. ತಮ್ಮ ಹೆಸರು? ಶ್ರೀನಿಧಿ. ತಮ್ಮ ಹೆಸರು? ಬಹಳವಾಗಿ ಅಲಂಕಾರವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ನಮಗೆ ನೋಡಿ ಬಹಳ ಆನಂದವಾಯಿತು. ಇಲ್ಲಿಯೆಲ್ಲ ನಿಮ್ಮ ಕಾರ್ಯಕ್ರಮವನ್ನು ವಿದೇಶದಲ್ಲಿ ಎಲ್ಲರೂ ಕುಳಿತು ನೋಡುವ ಸೌಭಾಗ್ಯ ಈ ಸಣ್ಣ ಪುಟ್ಟ ಒಂದು ವಿಡಿಯೋಗೆ ಬಂದಿರೋದಕ್ಕೆ ಯೂಟ್ಯೂಬ್ ಮಾಮ ಅವರಿಂದ ಧನ್ಯವಾದಗಳು. ಹಾಗೇರಿ ಸೂರ್ಯಮಂಡಲೋತ್ಸವ ರಾಜಬೀದಿಯಲ್ಲಿ ಬಂದಾಗ ಎಲ್ಲರೂ ಯುವಕರು ದೇವಸ್ಥಾನಕ್ಕೆ ಭಗವಂತನನ್ನು ಆನಂದವಾಗಿ ಗೋವಿಂದ ಗೋವಿಂದ ಎಂದು ಕರೆದುಕೊಂಡು ಬಂದು ಎಲ್ಲರೂ ಪ್ರಸಾದವನ್ನು ಗೋವಿಂದ 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 ಇಂತಹ ಅದ್ಭುತ ಸನ್ನಿವೇಶವನ್ನು ನೀವು ನೋಡಬೇಕು ಅಂತಂದರೆ ಇನ್ನೂ 1 ವರ್ಷಗಳ ಕಾಲ ಬೇಕು. ನೀವು ಬೇರೆ ಕಡೆ ಹೋಗ್ತೀರಿ, ಆಗ ನೋಡ್ತೀರಿ ನಮ್ಮ ಊರಿಂದು ಅಂತ ಹೇಳಿ ಆನಂದ ಪಡುವಂಥದ್ದು ಬರೋಲ್ಲ. ಹೋಗ್ತೀವಿ, ದೇವ್ರಿಗೆ ಕೈ ಮುಗಿದು ಬರ್ತೀವಿ. ಆದರೆ ನಮ್ಮೂರಿನ ಕಾರ್ಯಕ್ರಮ ಅಂದಾಗ ಇದು 1 ವರ್ಷ ಮಾತ್ರ. ಇದು ಸದಾಕಾಲ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ಲಿರ್ತದೆ. 24 ಗಂಟೆ. ನೀವು ರಾತ್ರಿ 9 ಗಂಟೆಯ ಮೇಲೆ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಓಪನ್ ಮಾಡಿ ನಮ್ಮ ಫೋಟೋ ಬರ್ತದೆ. ನಿಮ್ಮ ಮೃದುವಾದ ಬೆರಳಲ್ಲಿ ನಮಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆನಂದವಾದರೆ ನಿಮ್ಮ ಬಂಧುಗಳಿಗೆ, ನಿಮ್ಮ ವಿದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕಳಿಸಬೇಕಾಗಿ ವಿನಂತಿ. ಹೇಗಿದ್ರು ಮಾಮ ಅದ್ಭುತ 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 ಅದ್ಭುತ. ಧನ್ಯವಾದ. ಪ್ರಸಾದವನ್ನು ಕೊಡ್ತಿದ್ದಾರೆ ನೋಡಿ. ಧನ್ಯವಾದ. ಅಮೋಘವಾದ ಸನ್ನಿವೇಶ. ಅದೇಳವ್ವ, ಅದ್ಭುತ.
ಬೇಲೂರು ಗರುಡನ್ನೇ ಹಿಡಿದು ಬಂದಿದ್ದಾರೆ ಅನ್ಕೊಬಿಟ್ಟೆ ನಮ್ಮ ಮನೆಯಲ್ಲಿ. ಎರಡು ನೋಡಿದ್ರೆ ಮಾದೇಹಳ್ಳಿ ಗರುಡೋತ್ಸವದ್ದು 2 ಪಾರ್ಟ್ ಹಾಕಿದ್ದೆ. ಎರಡು ಅದು ವಾತಾಪೇಸ್ ಅಂಗಿ ಲಾಸ್ ಮಾಡ್ಬಿಡ್ತಾರಲ್ಲ ಸಾವುಕಾರ ಮನೆಗೆ, ಫುಲ್ ಲೈವ್ ಮಾಡಿ ಅಂತ ಹೇಳಿದ್ನಲ್ಲ. ಅದು ಹಂಗಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಹಾ ಇವರು ಅಡ್ಡ ಬರ್ತಾರೆ, ಅದು ಫುಲ್ ತೆಗಿಯಕ್ಕಾಗಲ್ಲ, ಅದು ಅರ್ಧ ಬರ್ತಾರೆ, ಅದು ಪಾರ್ಟ್ ಮಾಡ್ಬೇಕಲ್ಲ. ಇದು ದೇವಸ್ಥಾನದಿಂದ ಹೌದೌದು. ನಮ್ಮ ಮಾದೇವಿ ಸಾವುಕಾರ ಗೊತ್ತಲ್ಲ, ನೀವು ವಾಸ ಮಾಡಿದ್ರಲ್ಲ, ಅಲ್ಲಿಂದ ಅವರು ಬಂದಿದೆ. ನಮ್ಮ ತಾಯಿಯ ಅತ್ತೆ ಮಗಳು ಅವರು ಮಾಡಿದ್ರಲ್ಲ, ರಮೇಶ್ ಶ್ರೀನಿವಾಸ ಹೆಂಗಾರ್ ಸಾವ್ಕರ್, ಶಿವಸೇನರ್ ಅವ್ರ ಮನೆ ತನಕ ತೆಗೆದಿದ್ದಾರೆ. ಹೌದೌದು. ತೆಗೆದಿದ್ದೀರಿ, ಅಲ್ಲಿಂದ ಮುಂದಕ್ಕೆ ತೆಗಿಲಿಲ್ಲ. ಅಲ್ಲಿಂದ ಬಂದಿದ್ದೀರಿ. ಅಲ್ಲಿಗೆ ವಾತಾಪಿ ಸಂಘ ಲಾಸ್ಟ್ ಯಾವ್ದು ಸಾವುಕಾರ ಮನೆ ಸಂಘನೇ ಲಾಸ್ಟು. ಹೌದೌದು. ಭಾರಿ ನನಗೆ ಇಷ್ಟೊತ್ತುವೆ ಹಾ ಹಾ ನೋಡಿ ತುಂಬಾ ಸಂತೋಷ ಆಯ್ತು. ಯಾವ್ದ್ರಲ್ಲಿ? ಅಲ್ಲ ಮಾದೇವಿ ಸಂಜೆ ಗರುಡ ಹಾ ಹಾ ನಮ್ಮನೆಗೆ ಬಂದಿದ್ದಾನೇನೋ ಅನ್ಸ್ಬಿಡ್ತು. ಅಷ್ಟು ಸಂತೋಷ ಆಯ್ತು. ಅಲ್ಲ ನೀವು ಮಾತು ಹೇಳಿದ್ರಲ್ಲ, ನಮ್ಗಿನ್ನು ಎಷ್ಟು ಸಂತೋಷ ಆಗ್ಬೇಕು ನಾವು ತೆಗ್ದು ಹಾಕಿರೋದಕ್ಕೆ. ನೀವು ಸಂತೋಷ ಆಯ್ತು ಅಂದ್ರೆ ನಾವು ನಮ್ಮ ತಾಯಿ ಹೋಗಿರೋದ್ರಿಂದ ನಾವ್ ಎಲ್ಲೋ ಹೋಗ್ತಾ ಇರೋದಕ್ಕೂ ಬೇಲೂರು ಗರುಡ ಬಿಟ್ಟೆ. ಹೌದೌದು. ನೆಕ್ಸ್ಟ್ ಮಾದೇವಿ ಗರುಡನೆ. ಯಾವ್ದು ಟಿವಿಲಿ ನೋಡಿದ್ರ ಮೊಬೈಲ್ ನೋಡಿದ್ರ? ಎಲ್ಲ ನನ್ನ ಮೊಬೈಲ್ ಅಲ್ಲಿ ನೋಡೋದಿಲ್ಲ, ನಮ್ ತುಂಬಾ ಟಿವಿಲೇ ನೋಡೋದು. ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾ 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 ಕಣ್ ತುಂಬಾ ಮೈ ತುಂಬಾ ಹಾ ಹಾ ನನ್ನ ವಾಯ್ಸ್ ಹಾಕ್ಬಿಟ್ಟಿದ್ದೀರಿ. ಅವತ್ತು ಮಾತಾಡಿದ್ದ ನೀವು ಬಂದಿದ್ಯಾ? ಇದ್ರಲ್ಲಿ ಬಂದಿಲ್ಲ, ನಮ್ಮ ಇವ್ರದ್ದು ನಮ್ಮ ಮಾವನ ಮಗಳ ಜಯಲಕ್ಷ್ಮಿ. ಹಾ ಹೌದೌದು. ಅವರು ನಮ್ಮ ಮಾವನ ಮಗಳೇ ಅವರು. ಓ ಇದ್ರಲ್ಲಿ 2ರಲ್ಲಿ 1ರಲ್ಲಿ ಬಂದಿದೆ. ಒಂದ್ರಲ್ಲಿ ನನ್ನ ವಾಯ್ಸ್ ಬಂದಿದೆ. ಹೌದು, ಇನ್ನೊಂದ್ರಲ್ಲಿ ಹೆಸರೇ ಬಂದ್ಬಿಟ್ಟಿದೆ. ಬೇಕರಿ ವರದರಾಜ್ LIC ಕಾಲೋನಿ ಅಂತ ಮಾಡಿದ್ದಾರೆ. ಹೌದೌದು. ಬೇಕ್ರಿ ನಿಜವಾಗ್ಲೂ ಯಾಕದನ್ನ ಹಾಕಿದೀವಿ ಅಂದ್ರೆ ಪಾಪ ಬರಕ್ ಆಗದವ್ರು ಎಷ್ಟು ಪಾಪ ಅಪೇಕ್ಷೆಯಿಂದ ಫೋನ್ ಮಾಡಿ ನಮ್ಮನ್ನ ಒಂದು ತೆಗೆದಾಕಿ ಅಂತ ಹೇಳಿದ್ದಾರೆ ಅಂತ ಜನ ತಿಳ್ಕೊಂಡು. ನಾನು ಮಾದೇವಿಗೆ ಬಂದು ಸಂಜೆ ನಡೋಸ ನೋಡಿದ ಅನ್ನಷ್ಟು ಸಂತೋಷ ಆಗೋಯ್ತು. ಅಷ್ಟು ಸಂತೋಷ ಆಗೋಯ್ತು. ನಾನು ಫುಲ್ ಲೈವ್ ಮಾಡಿ ಅಂತ ಹೇಳಿದ್ನಲ್ಲ. ಹೌದೌದು. ಹಂಗೆ ಅದೇ ತರನೇ ಮಾಡ್ಬಿಟ್ಟಿದ್ದೀರಿ. ಇನ್ನೊಂದ್ ಸ್ವಲ್ಪ ಮಾಡ್ಬಿಟ್ಟಿದ್ರೆ ಹೌದೌದು ನಾನು ಫುಲ್ ಓಡಾಡ್ಬಿಡ್ತಾ ಇದ್ದೆ. ಏನು ನಿಮ್ಮ ದೊಡ್ಡಪ್ಪನ ಮಗಳು ಬಂದಿದ್ದು ನಮ್ಮ ಫೋನ್ ಮರ್ದು ಬಂದಿದ್ದೀನಿ ಅದಕ್ಕೆ. ಅದಲ್ಲದೆ ನಮ್ದು ಜಾಸ್ತಿ ತೆಗಿಯಕ್ ಹೋದ್ರೆ ಚಾರ್ಜ್ ಇದಾಗುತ್ತಲ್ಲ ಅಂದ್ಬಿಟ್ಟು ಬೇರೆ ಪ್ರೋಗ್ರಾಮ್ ತೆಗಿಬೇಕಲ್ಲ, ಅದಕ್ಕೆ ಜಾಸ್ತಿ ತೆಗ್ದಿರ್ಲಿಲ್ಲ. ನೀವ್ ಹೇಳಿದ್ರಲ್ಲ ಅಂತ ಅದು ಡಬಲ್ ಮಾಡಿದ್ದೀವಿ. ಎಷ್ಟು ಉಳ್ಕೊಂಡಿದ್ದು ಅಂತ ಹೇಗಿರಿ? ಆಯ್ತು. ಉಳ್ಕೊಂಡಿಗೆ ಹೋಗಿ 35 ವರ್ಷ ಆಯ್ತು. ಪ್ರಶಸ್ತಿ ಕೊಟ್ರು ಕಲೈ ಮಾಮಿನಿ ಕೋಟೆ ಮಣಿ ನಂಗೆ ಕಲೈ ಮಾಮಿನಿ ಉಳ್ಕಲ್ ಮಾಮ ಯೂಟ್ಯೂಬ್ ಮಾಮ. ನೀವು ನಮ್ಮ ಬಾಮ ಇದ್ದಾನೆ, ಬೇರೆ ಯಾರು ಅಲ್ಲ. ಜಿಲೇಬಿ ನಾರಾಯಣ ಮಾಮನ ಮಗನೇ, ಸ್ವಂತದವ್ರಯ್ಯ. ಭಾರಿ ಸಂತೋಷ ಆಯ್ತು ನಿಜವಾಗ್ಲೂ. ಆಗ್ಲಿ ನಮಗೂ ಬಹಳ ಸಂತೋಷ ಅಲ್ವಾ. ನಮ್ ಬಾಬಾ ಅವರು, ನಾನು ಅದನ್ನೇ ಮೊನ್ನೆ ಯಾರ ಹೇಳಿದೆ, ನಮ್ ಬಾಬಾ ಅವರು ಇಷ್ಟು ವರ್ಷ ಫೋನೇ ಮಾಡಿರ್ಲಿಲ್ಲ ನನ್ಗೆ. ಫೋನೇ ಮಾಡಿರ್ಲಿಲ್ಲ ನೋಡಿ, ಅದು ಬೈಲಹಳ್ಳಿ ರಥೋತ್ಸವ ನೋಡಿ ಅವರು ಮಾದೇಹಳ್ಳಿ ರಥೋತ್ಸವ ಹಾಕೊಂಡು ಫೋನ್ ಮಾಡಿದ್ದಾರೆ. ಅವ್ರ ಮದುವೆ ಆಗಿ ದಿವಸದಿಂದ ಫೋನ್ ನಂಬರ್ ನನ್ನ ಹತ್ರ ಇಲ್ಲ. ಅದು ಯೂಟ್ಯೂಬ್ ಅಲ್ಲಿ ಒಬ್ಬನೇದು ದೊಡ್ಡ ಮಗ್ಯದು ನೋಡಿದ್ನಲ್ಲ, ಆಗ ನಿಮ್ ನಂಬರ್ ಬಂತು. ಹೋಗ್ತೀನಿ ಅಂತ ಅಂದ್ರಲ್ಲ, ನನ್ಗೆ ಗೊತ್ತಿಲ್ಲ. ನಾನು ಇವತ್ತೇ ಗರುಡೋತ್ಸವ ಅಂತ ಅಂದ್ರಲ್ಲ, ಅಲ್ಲಿಗೆ ಫುಲ್ ಲೈವ್ ಮಾಡಿ ಗರುಡೋತ್ಸವನ. ನಿಜವಾಗ್ಲೂ ಆ ಗರುಡ ಬೆರಮಾಳಿಗೆ ನಮಸ್ಕಾರ ನನಗೆ ಇಲ್ಲಿಂದಲೇ. ಆಗ್ಲಿ ಬಹಳ ಸಂತೋಷವಾದ ವಿಷಯ ಹೇಳಿದ್ರಿ. ಆಗ್ಲಿ ಇದು ಉಳ್ಕೊಂಡಿದ್ದು ಒಂದ್ಸರಿ ಹಾಕಿ ನೋಡ್ತೀನಿ. ಇವತ್ತು ತಾಯಿ ಹೋಗಿರೋದ್ರಿಂದ ಎಲ್ಲೂ ಹೋಗ್ತಾ ಇಲ್ಲ. ಉಳ್ಕಲ್ದ ಹಾಕಿ ಹಾಕ್ತೀರಿ. ಮುಂದಿನ ವರ್ಷದಿಂದ ನಾನು ಸ್ವಲ್ಪ ಸಂಚಾರ ಪ್ರಾರಂಭ ಮಾಡ್ತೀನಿ, ಸ್ವಲ್ಪ ವ್ಯವಹಾರ ಹುಲ್ಗುಂಟಿಗೆ. ಓಕೆಪ್ಪ, ಓಕೆ, ಥ್ಯಾಂಕ್ ಯು.
ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಗರೆ ಮಾದೇಹಳ್ಳಿಯ ಗ್ರಾಮಸ್ಥರಿಂದ ಮಾಡುವ ಅನಂತ ವಂದನೆಗಳು. ನಮ್ಮ ಊರಿನಲ್ಲಿ ನಡೆದ ಬ್ರಹ್ಮೋತ್ಸವ ಮತ್ತು ಗರುಡೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಿದ್ದೇವೆ. ತಾವು ಬನ್ನಿ, ಇಂದು ಗರುಡೋತ್ಸವವನ್ನು ನೋಡಿ ಆನಂದಿಸಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್. ಪ್ರಿಯ ವೀಕ್ಷಕರೇ, ಹಾಸನ ಜಿಲ್ಲೆಯಲ್ಲಿ ಅತಿ ದೊಡ್ಡದಂಥ ಗರುಡೋತ್ಸವ ನಡೆಯುವುದು ಇಲ್ಲೇ ಮೊದಲು ಎಂದು ಎಲ್ಲರೂ ಹೇಳುತ್ತಾರೆ. ಕೈ ಮುಗಿಯಿದ್ದಾರೆ.
ತಮ್ಮ 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 ಹೆಸರು
ಸಂಪತ್ತಯ್ಯಂಗಾರು ಮಾದಿಹಳ್ಳಿ ಮಾದಿಹಳ್ಳಿ ಇರೋದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ತಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಿ ಅಡಿಗೆ? 45 ವರ್ಷ. 45 ವರ್ಷ ಅಡಿಗೆ ಡಿಪಾರ್ಟ್ಮೆಂಟಲ್ಲಿ ಮದುವೆ ಕಾರ್ಯಕ್ರಮಗಳ ಶುಭ ಕಾರ್ಯಕ್ರಮಗಳಿಗೆ ರಥೋತ್ಸವಕ್ಕೆ ತಾವೆಲ್ಲ ಭಾರಿ ಅನುಭವವನ್ನು ಕೊಟ್ಟು ಒಳ್ಳೆಯ ಊಟವನ್ನು ಕೊಟ್ಟಿದ್ದೀರಿ ಅಂತ ನಾವು ಕೇಳಿದ್ದೇವೆ. ನಿಮಗೆ ಧನ್ಯವಾದಗಳು. ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಮಾಮ ಎಂದು ಕೇಳಿಕೊಳ್ಳುತ್ತೇವೆ. ಇವರು ಅಣ್ಣವರವರು, ಇವರು ಮಾದಿಹಳ್ಳಿನ. ಓಕೆ ಮಾಮ. ನಾನು ಇಡೀ ಹಾಸನ ಡಿಸ್ಟ್ರಿಕ್ಟಲ್ಲೇ ಗರುಡೋತ್ಸವ ಭಾರಿ ಜೋರಾಗಿ ನಡೀತೆ ಅಂತ ಕೇಳಿದ್ದೀನಿ. ಗರುಡೋತ್ಸವ ಭಾರಿ ಜೋರು ನಡೀತೆ ಅಂತ ನಡೆಯುತ್ತೆ. ಓಕೆ ಮಾಮ, ಧನ್ಯವಾದಗಳು. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ನಾನು ಜನಾರ್ದನ ಅಯ್ಯಂಗಾರ್ ಅಂತ. ಸ್ಥಳ? ನಮ್ದು ಇದೇ ಊರು ಮಾದಿಹಳ್ಳಿ. ಮಾದಿಹಳ್ಳಿ. ಇವತ್ತು ನಾವು ನಿಮ್ಮ ಊರಿನ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದೇವೆ. ನೀವು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ? ಯಾವಾಗಲೂ ನೋಡ್ತಾ ಇರ್ತೇನೆ. ನಿಮ್ಮ ಅನಿಸಿಕೆ ಏನು ಮಾಮ? ತುಂಬಾ ಸಂತೋಷ ಆಗ್ತಾ ಇದೆ. ಹಾಂ, ನಿಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ಬೇಕಿದೆ ಮೊದಲು ಎಲ್ಲದಕ್ಕೂ. ಆಗಲಿ ಮಾಮ. ಇದರಿಂದ ಬಹಳ ಜನಕ್ಕೆ ಉಪಯೋಗ ಆಗ್ತಾ ಇದೆ. ಓಕೆ ಮಾಮ. 100 ಜನಕ್ಕೆ, ಓಕೆ, ವಯಸ್ಸಾದವರಿಗೆ, ಅನಿವಾರ್ಯ ಕಾರಣಗಳಿಂದ ಎಂಪ್ಲಾಯೀಸಿಗೆ ರಜಾ ಸಿಗದೆ ಊರಿಗೆ ಬರೋಕ್ಕಾಗದೇ ಇರೋದಕ್ಕೆ, ಎಲ್ಲ ಊರಿಗೂ ನಾವು ಭಾಗವಹಿಸೋಕ್ಕಾಗದೇ ಇರೋ ಸಂದರ್ಭದಲ್ಲಿ ನಿಮ್ಮಿಂದ ಎಲ್ಲ ಭಕ್ತಾದಿಗಳಿಗೆ, ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಶ್ರೀ ವೈಷ್ಣವರಿಗೆ, ಅರಕಲಗೂಡು ತಾಲೂಕಲ್ಲಿ, ಬೇಲೂರು ತಾಲೂಕಲ್ಲಿ, ಚಂದ್ರಾಪಟ್ಟಣ ತಾಲೂಕಲ್ಲಿ ಎಲ್ಲೆಲ್ಲಿ ನಮ್ಮ ಶ್ರೀ ವೈಷ್ಣವ ಗ್ರಾಮಗಳಿದೆ, ಆ ಗ್ರಾಮಗಳದೆಲ್ಲ ಬಹಳ ಚೆನ್ನಾಗಿ ನೀವು ಕವರ್ ಮಾಡ್ತಾ ಇದ್ದೀರಾ. ಈ ಉತ್ಸವನೆಲ್ಲ ಈಗ ಮೊನ್ನೆ ತಾನೇ ನಾನು ಉಗರೆ ಕಲ್ಯಾಣೋತ್ಸವ ನೋಡಿದೆ, ದೊಡ್ಡ ಮಗ್ಯದ್ ನೋಡಿದೆ. ನನಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನು ಎಲ್ಲದರಲ್ಲೂ ಭಾಗವಹಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದೀನಿ ಬಹಳ. ಆಮೇಲೆ ತುಂಬ ಜನಗಳಿಗೆ ಕೇಳಿದೆ ನಾನು, ನೀವು ಹುಲ್ಕಲ್ ಅವರು ಯೂಟ್ಯೂಬ್ ಮಾಪ ಅಂತ ಗೊತ್ತಾಯಿತು. ಆಮೇಲೆ ನಾವು ನಮ್ಮ ಆತ್ಮೀಯ ಲಿಲ್ಲಿ ಸಂಪತ್ ಅವರ ಹಿರಿಯ ಸಹೋದರರು ಅಂತ ಗೊತ್ತಾಯಿತು. ಹಾಗಾಗಿ ನಿಮ್ಮನ್ನು ನಾನು ಭೇಟಿ ಮಾಡಬೇಕು ಅಂತಿದ್ದೆ. ಈ ಸಂದರ್ಭದಲ್ಲಿ ರಥೋತ್ಸವ, ಮಾದಿಹಳ್ಳಿ ರಥೋತ್ಸವ ಇವತ್ತು ನಿಮ್ಮನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಗ್ತಿದೆ. ನಿಮ್ಮ ಕೆಲಸ ಇದೇ ರೀತಿ ಮುಂದುವರಿಲಿ. ನಮ್ಮ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ, ಬಹಳ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮಾಮ. ನೀವು ಯೂಟ್ಯೂಬ್ ಹುಲಿಕಲ್ ಮಾಮ ಅವ್ರನ್ನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದ್ಸರಿ ನಿಮ್ಮಲ್ಲಿ ಹೇಳಿ ಮಾಸ್ತಾ ಇದ್ರಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಯೂಟ್ಯೂಬ್ ಮಾಮನ ಯೂಟ್ಯೂಬ್ ಚಾನಲ್ ಹುಲ್ಕಲ್ ಮಾಮನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ದೇವರನ್ನ ದರ್ಶಿಸಿ ಧ್ಯಾನಿಸಿ ಧನ್ಯರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಇವರು ಬಂದಿದ್ದಾರೆ, ಬೈಲಹಳ್ಳಿ ಜಗದೀಶ್ ಅವರು. ಬೇಕೆ ಬನ್ನಿ 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 ಬನ್ನಿ. ಓಹ್, ನಮಸ್ಕಾರ. ಬನ್ನಿ. ಈಗ ಇವ್ರದ್ದು ಕಾರ್ಯಕ್ರಮ ನಮ್ಮ ಅತ್ಯಂತ ಆತ್ಮೀಯರು. ಇವರು ಬೈಲಹಳ್ಳಿಯಲ್ಲಿ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ ಇವರು. ಈ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಇವರು ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ಮಾರನೇ ದಿವಸ ನೀವು ತ್ಯಾಗರಾಜ ಆರಾಧನೆ, ಪುರಂದರ ಆರಾಧನೆ ಪ್ರಯುಕ್ತ ಕಾರ್ಯಕ್ರಮ ಆಯ್ತಲ್ಲ, ಆ ಕಾರ್ಯಕ್ರಮನ ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರಲ್ಲ, ಅದಂತೂ ಬಹಳ ಸಂತೋಷ ಆಯಿತು. ತುಂಬ ಜನ ನೋಡ್ತಾನೆ ಇದ್ದಾರೆ. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಮಾಮ. ನಿಮ್ಮ ಸೇವೆ ಇದೇ ರೀತಿ ಮಾತಾಡ್ತಾರೆ ನೋಡಿ, ಅದನ್ನ ರೆಕಾರ್ಡ್ ಮಾಡಿ. ಅವ್ರ ಹೆಸರು ಹೇಳಿ, ಅವ್ರ ಮಾತು ಭದ್ರಾವತಿ ಜನಾರ್ದನ್ ಅಂತ ಮಾತು ಯಾವ ಥರ ಅಂತ. ನಮಸ್ಕಾರ. ಅವ್ರಿಗೆ ಗೊತ್ತ, ಅವರಿಗೆ. ನೀವು ಬೈಲಹಳ್ಳಿ ಜಗದೀಶ್ ಮಾಮ. ಹೌದು ಹೌದು. ನೀವು ನಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಪ್ರೋಗ್ರಾಮ್ ನೋಡಿದ್ದೀರಿ. ನಿಮಗೆ ಹೇಗೆ ಅನಿಸುತ್ತೆ ಮಾಮ? ಬಹಳ ಸಂತೋಷ. ಓಕೆ ಮಾಮ. ನಮ್ಮ ಬೈಲಹಳ್ಳಿನ ನೋಡೋದಕ್ಕೆ ಲಕ್ಷಾಂತರ ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾವು. ಓಕೆ ಮಾಮ, ಥ್ಯಾಂಕ್ ಯು, ಥ್ಯಾಂಕ್ ಯು. ಲಾಸ್ ಏಂಜಲೀಸ್ ಅಲ್ಲಿ ನಮ್ಮ ಅಣ್ಣ ಇದ್ದಾನೆ, ದೊಡ್ಡಪ್ಪನ ಮಗ. ಓಕೆ. ಬ್ಯಾಂಕ್ ಶ್ರೀನಿವಾಸ ಅಯ್ಯಂಗಾರ್ ಅಂತ ಕೇಳಿದ್ರೆ ಹೆಸರು? ವಿದೇಶದಲ್ಲಿ ವಿದೇಶದಲ್ಲಿ ಬ್ಯಾಂಕ್ ಶ್ರೀನಿವಾಸ ಅಯ್ಯಂಗಾರ್ ಅಂತ ಇದ್ರು, ನಿಮ್ಗೆ ಗೊತ್ತಾ? ಇಲ್ಲ ಇಲ್ಲ, ಅವ್ರ ಊರ್ನವ್ರೇನೆ, ಇದೇ ಮನೆಯವರು. ಓಕೆ. ಅವ್ರ ತಮ್ಮನ ಮಗ ನಾನು. ಓಕೆ. ನಮ್ಮ ಅಣ್ಣಂದ್ರು ಅಕ್ಕ ಅಲ್ಲಿ ಲಾಸ್ ಏಂಜಲೀಸ್ ಅಲ್ಲಿ ಇದ್ದಾರೆ. ಸರಿ. ಅವರು ನೋಡಿದ್ರಂತೆ. ಪಾರ್ಥ ಅಂತ ಅವ್ರ ಹೆಸರು. ಅವರು ನಮ್ಮ ಬೈಲಹಳ್ಳಿ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಅವ್ರ ತಂದೆಯವರು ಡೆಪಾಸಿಟ್ ಇಟ್ಟಿದ್ದಾರೆ.
ವೈಕುಂಠ ಏಕಾದಶಿ ದಿವಸ ಅವ್ರದ್ದು ಅಲ್ಲಿ ಕೈಂಕರ್ಯ ನಡೆಯುತ್ತೆ. ಮಗನೂ ಅದೇ ಥರನೇ ಬೇಕಾದಷ್ಟು ಅವರು ಇವಾಗ ಬಂದಾಗ 1 ಲಕ್ಷ ರೂಪಾಯಿ ಕೊಟ್ಟೋದು. ಇವಾಗ ಬಂದಾಗ ಓಕೆ ಒಟ್ಲಿ ವಿದೇಶದಲ್ಲಿ ನಿಮ್ಮ ಕಡೆಯವರು ನೋಡಿ ಆನಂದ ಪಟ್ಟಿದ್ದಾರೆ. ನನ್ನ ಕೇಳಿದ್ರು, ನನಗೆ ನೀವು ಲಿಲ್ಲಿ ಸಂಪತ್ತನ್ನ ಸಹೋದರರು ಅಂತ ಗೊತ್ತಾಗಿಲ್ಲ. ನಾನು ಹೇಳಿದೆ ಹುಲ್ಕಲ್ನವ್ರು ಯಾರೋ ಯೂಟ್ಯೂಬ್ ಮಾಡಿ ಹಾಕ್ತಾ ಇದ್ದಾರೆ ಬ್ರದರ್ ಅಂತ ಹೇಳಿದೆ. ಇನ್ನೊಂದು ಸರಿ ಅವ್ರಿಗೆ ಹೇಳಿದಾಗ ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ 24 ಅವರ್ಸು ನೋಡ್ಬೋದು. ನಮ್ಮ ಜನಾರ್ದನ್ನು ಅಲ್ಲಿ ರಂಗಪ್ಪ ಸರ್ಕಲ್ ಅಂತ ಭದ್ರಾವತಿನಲ್ಲಿ ಅಲ್ಲಿ ಬೇಕ್ರಿ. ಇನ್ನೂ ಸ್ವಲ್ಪ ಹೊರಗಡೆ ಪಬ್ಲಿಕ್ ಸರ್ವಿಸಲ್ಲೂ ಭಾಳ ಇದು. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು. ಜನಾರ್ದನ್ನು ಆ ಥರ ಪಾಪ ಇದು ಸ್ವಲ್ಪ ಆರೋಗ್ಯ ಇದಾಗಿದೆ. ಹಾಗಾಗಿ ಎಲ್ಲ ಈ ದೇವಸ್ಥಾನದಲ್ಲಾಗಲಿ ಅವ್ರ ಊರಲ್ಲಾಗಲಿ ಎಲ್ಲ ಆ ಥರ ಪಬ್ಲಿಕ್ಕಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈಗ ತಮ್ಮ ಮನದಾಳದ ಮಾತು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಅದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೇವೆ. ಧನ್ಯವಾದಗಳು. ಮಾದಿಹಳ್ಳಿ ಸಮಸ್ತ ಜನರಿಗೆ ಎಲ್ಲ ಧನ್ಯವಾದಗಳನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ತಿಳಿಸ್ತಾ ಇದ್ದೇವೆ. ಬ್ರಹ್ಮರಥೋತ್ಸವದ ಸಂದರ್ಭವಾಗಿ ತಾವೆಲ್ಲ ಬಂದಿದ್ದೀರಿ. ಎಲ್ಲ ನಾಡಿನ ಸಮಸ್ತ ಜನರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್ ಅಂದರೆ HN ಕೇಶವನ್ ಹುಲಿಕಲ್. ಮಾದಿಹಳ್ಳಿ ಭಕ್ತ ಮಂಡಳಿಯ ಪರವಾಗಿ ಕೇಶವನ್ ಅವರೇ, ನಿಮಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ ಅಂತೇಳಿ ಮಾದಿಹಳ್ಳಿ ಭಕ್ತ ಮಂಡಳಿ ಸೌಮ್ಯಕೇಶ್ವರ ಸ್ವಾಮಿ ದೇವಸ್ಥಾನದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.